ಎಲ್ರಿಗೂ ಯೂಟ್ಯೂಬ್ ವಿ ರೀಚ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಈ ಚಾನಲಲ್ಲಿ CA, CS, CMA ಕೋರ್ಸ್ಗಳ ಬಗ್ಗೆ ಕನ್ನಡದಲ್ಲಿ ನಾವು ಮಾಹಿತಿಯನ್ನು ಕೊಡಲಿದ್ದೇವೆ. ಈ ಚಾನಲಲ್ಲಿ ಪ್ರೊಫೆಷ್ನಲ್ ಕೋರ್ಸಸ್ಗಳಾದ CA, CS, CMA ಇವುಗಳ ಬಗ್ಗೆ ನಿಮಗೆ ಕಾಲಕಾಲಕ್ಕೆ ಅಪ್ಡೇಟ್ಸ್ಗಳು ಸಿಗುವ ಹಾಗೆ ಬೇಕಂಥೇಳಿ ಆದರೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಚಾರ್ಟೆಡ್ ಅಕೌಂಟೆನ್ಸಿ ಕೋರ್ಸ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಲಿದ್ದೇನೆ. ಇವತ್ತು ಈ ವಾಣಿಜ್ಯ ವಿಭಾಗದಲ್ಲಿ ಒಬ್ಬ ವಿದ್ಯಾರ್ಥಿಯ ಒಂದು ಕನಸು ಏನಂತ ಹೇಳಿದರೆ CA ಆಗಬೇಕು ಅಂಥೇಳಿ. ಈ CA ಕೋರ್ಸಿಗೆ ವಿಶ್ವವ್ಯಾಪಿ ಮಾನ್ಯತೆ ಇದೆ, ವರ್ಲ್ಡ್ ವೈಡ್ ರೆಕಾಗ್ನಿಷನ್ ಇದೆ. ಮತ್ತು ಈ ಚಾರ್ಟೆಡ್ ಅಕೌಂಟೆನ್ಸಿಗೆ ಆದವನಿಗೆ ಭಾರತದಲ್ಲಿ ಮಾತ್ರ ಅಲ್ಲ, ಬೇರೆ ದೇಶದಲ್ಲೂ ಕೂಡ ಅವನು ಉದ್ಯೋಗ ಪಡೀಲಿಕ್ಕೆ ಕಾರಣೀಭೂತವಾದ ಒಂದು ಡಿಗ್ರಿ ಅದು ಚಾರ್ಟೆಡ್ ಅಕೌಂಟೆನ್ಸಿ. ಈ ಚಾರ್ಟೆಡ್ ಅಕೌಂಟೆನ್ಸಿ ಕ್ವಾಲಿಫಿಕೇಷನ್ ಏನಿದೆ ಅಂತ ಹೇಳಿದರೆ, ಈ ಕ್ವಾಲಿಫಿಕೇಷನನ್ನು ಕೊಡುವಂಥದ್ದು ಯಾರು ಅಂತ ಹೇಳಿದರೆ ಅದಕ್ಕೊಂದು ಸಂಸ್ಥೆ ಇದೆ ನಮ್ಮ ದೇಶದಲ್ಲಿ. ಆ ಸಂಸ್ಥೆಯ ಹೆಸರು ICAI ಅಂಥೇಳಿ ಶಾರ್ಟಾಗಿ ಕರೀತಾರೆ, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಂತ. ಈ ಸಂಸ್ಥೆಯಿಂದ ಕೊಡಲ್ಪಡುವಂಥ ಕ್ವಾಲಿಫಿಕೇಷನ್ ಚಾರ್ಟೆಡ್ ಅಕೌಂಟೆನ್ಸಿ. ಈ ICAI, ಈ ಇನ್ಸ್ಟಿಟ್ಯೂಷನ್ ಏನಿದೆ ದಟ್ ಈಸ್ ಎಸ್ಟಾಬ್ಲಿಷ್ಡ್ ಬೈ ದಿ ಆ್ಯಕ್ಟ್ ಆಫ್ ದಿ ಪಾರ್ಲಿಮೆಂಟ್. ಈ ಪಾರ್ಲಿಮೆಂಟಲ್ಲಿ ಒಂದು ಮಾಡಿರುವಂಥ ಕಾನೂನಿನ ಪ್ರಕಾರ ಪ್ರಾರಂಭವಾಗಿರುವಂಥ ಒಂದು ಸಂಸ್ಥೆ. ಈ ಒಂದು ಸಂಸ್ಥೆಗೆ ಮಾತ್ರ CA ಕ್ವಾಲಿಫಿಕೇಷನನ್ನು ಕೊಡುವಂತಹ ಅಧಿಕಾರ ಭಾರತ ದೇಶದಲ್ಲಿ ಇರುವಂಥದ್ದು. ಹಾಗಾದರೆ ಈ C ಮತ್ತು A ಈ ಕ್ವಾಲಿಫಿಕೇಷನಿಗೆ ಯಾಕಷ್ಟು ರೆಕಾಗ್ನಿಷನ್, ಯಾಕಷ್ಟು ಮಾನ್ಯತೆ ಅಂತ. ಈ C ಮತ್ತು A ಈ ಎರಡು ಅಕ್ಷರಗಳು ಏನಿವೆ, ಈ ಎರಡು ಅಕ್ಷರಗಳನ್ನು ಹೇಗೆ ಕರೀತಾರೆ ಅಂತ ಹೇಳಿದರೆ ನಂಬಿಕೆಯ ಎರಡು ಅಕ್ಷರಗಳು ಅಂತ. ಅಂದರೆ 2 ಆಲ್ಫಾಬೆಟ್ಸ್ ಆಫ್ ಟ್ರಸ್ಟ್, ನಂಬಿಕೆ ಎರಡು ಅಕ್ಷರಗಳು. ಅದು ಯಾವುದಂತ ಹೇಳಿದರೆ CA. ಯಾಕೆ ಇದನ್ನು ನಂಬಿಕೆಯ ಎರಡು ಅಕ್ಷರಗಳು ಅಂಥೇಳಿ ಕರೀತಾರೆ ಅಂತ. ಈಗ ಉದಾಹರಣೆಗೆ ನಿಮ್ಮ ಎದುರುಗಡೆ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು ಹೇಳಿದಂತೆ ಎನ್ಸ್ಕೊಳ್ಳುವ, ನನ್ನ ಹತ್ರ 100 ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ. ಒಬ್ಬ ಸಾಮಾನ್ಯ ವ್ಯಕ್ತಿ ಅವ ಒಂದು 100 ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ ಹೇಳಿದಾಗ ಖಂಡಿತವಾಗಿಯೂ ನಿಮ್ಮ ತಲೆಯಲ್ಲಿ ಒಂದು ಅನುಮಾನ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಮನಸ್ಸಿನ ಒಳಗಡೆ ನಗಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಇರ್ತೀರಿ, ನಂಬಲಿಕ್ಕೆ ತಯಾರಿರೋದಿಲ್ಲ ನೀವು. ಇವ ನೋಡಲಿಕ್ಕೆ ಈ ಥರ ಇದ್ದಾನೆ, ಇವನ ಹತ್ರ ಏನಪ್ಪ 100 ಕೋಟಿ ರೂಪಾಯಿ ಆಸ್ತಿ ಇರಲಿಕ್ಕೆ ಹೇಗೆ ಸಾಧ್ಯ ಅಂತ. ಯಾವಾಗ ನೀವು ಅವನು ಹೇಳಿರುವಂಥದ್ದನ್ನು ನಂಬುವುದಿಲ್ಲವೋ ಅಷ್ಟು ಹೊತ್ತಿಗೆ ಅವ ಒಂದು ಬ್ಯಾಲೆನ್ಸ್ ಶೀಟನ್ನು ತೆಗೆದು ನಿಮ್ಮ ಮುಂದೆ ಇಡ್ತಾನೆ. ಆ ಬ್ಯಾಲೆನ್ಸ್ ಶೀಟಲ್ಲಿ 100 ಕೋಟಿ ರೂಪಾಯಿ ಆಸ್ತಿ ಇರ್ತದೆ ಆ ಬ್ಯಾಲೆನ್ಸ್ ಶೀಟ್ನ ಪ್ರಕಾರ. ಮತ್ತು ಆ ಬ್ಯಾಲೆನ್ಸ್ ಶೀಟಿಗೆ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಸೈನ್ ಹಾಕಿರ್ತಾನೆ. ಆವಾಗ ಖಂಡಿತವಾಗಿಯೂ ಅವ ಕೊಟ್ಟ ಸ್ಟೇಟ್ಮೆಂಟನ್ನು ನಾವು ನಂಬಲೇಬೇಕು. ಯಾಕಂತ ಹೇಳಿದರೆ ಆ ಬ್ಯಾಲೆನ್ಸ್ ಶೀಟಿಗೆ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಸೈನ್ ಹಾಕಿದ್ದಾನೆ, ಅದನ್ನು ಅವ ಸರ್ಟಿಫೈ ಮಾಡಿದ್ದಾನೆ ಆ ಬ್ಯಾಲೆನ್ಸ್ ಶೀಟನ್ನು. ಹಾಗಾಗಿ ಇವತ್ತು ಏನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನಾವು ಏನಂತೇಳಿ ಕರಿತೇವೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರ್ಬೋದು, ಬ್ಯಾಲೆನ್ಸ್ ಶೀಟ್ ಇರ್ಬೋದು, ಅಥವಾ ಬೇರೆ ಬೇರೆ ಥರದ ಸರ್ಟಿಫಿಕೇಟ್ಸ್ ಇರ್ಬೋದು, ಅದಕ್ಕೆ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಸೈನ್ ಹಾಕಿದರೆ ನಮ್ಮಂಥ ಸಾಮಾನ್ಯ ಜನ ಮಾತ್ರವಲ್ಲ, ಸರ್ಕಾರವೂ ಕೂಡ ಅದನ್ನು ನಂಬ್ತದೆ, ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೂಡ ಅದನ್ನು ನಂಬ್ತದೆ, ಬ್ಯಾಂಕುಗಳು ಕೂಡ ಅದನ್ನು ಎಕ್ಸೆಪ್ಟ್ ಮಾಡ್ತವೆ. ಅದರ ಬೇಸಿಸ್ನ ಮೇಲೆ ಅವರಿಗೆ ಏನು ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಚಾರ್ಟೆಡ್ ಅಕೌಂಟೆನ್ಸಿ C ಮತ್ತು A ಇದನ್ನು ನಾವು ನಂಬಿಕೆಯ ಎರಡು ಅಕ್ಷರಗಳು ಅಂಥೇಳಿ ಕರಿತೇವೆ.
ಅದಕ್ಕೋಸ್ಕರ ಅದಕ್ಕೆ ರಿಕಾಗ್ನಿಷನ್ ಇರುವಂಥದ್ದು. ಸರಿ, ಒಬ್ಬ ವಿದ್ಯಾರ್ಥಿ ಸಿ ಎಗೆ ಜಾಯಿನ್ ಆಗ್ತೇನೆ ಅಂತ ಹೇಳುವಾಗ ಅವನಿಗೆ ಯಾವ ಥರದ ಒಂದು ವಾತಾವರಣ ಇವತ್ತು ಇದೆ ಅಂತ ಹೇಳಿದರೆ, ಪಾಸಿಟಿವ್ ಥಿಂಕಿಂಗಿಂತ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಇರುವಂಥದ್ದು. ಏನು ನೆಗೆಟಿವ್ ಥಿಂಕಿಂಗ್? ಸಿ ಎ ಮಾಡ್ತೇನೆ ಅಂತ ಹೇಳಿದ ಕೂಡಲೇ ಅದೊಂದು ಕಷ್ಟದ ಕೋರ್ಸು, ಅದಕ್ಕೆ ತುಂಬ ವರ್ಷ ಟೈಮ್ ತಾಗ್ತದೆ, ಈ ಥರದ ಒಂದು ನೆಗೆಟಿವ್ ಕಮೆಂಟ್ಸ್ಗಳೇ ಬರುವಂಥದ್ದು. ಆದರೆ ನಿಮಗೆ ಒಂದು ನಾನು ಹೇಳಲಿಕ್ಕೆ ಬಯಸ್ತೇನೆ, ಈ ಕೋರ್ಸ್ ಕಷ್ಟದ ಕೋರ್ಸ್ ಅಂಥೇಳಿ ಆದರೆ ಇವತ್ತು ನಮ್ಮ ದೇಶದಲ್ಲಿ ಅಷ್ಟೊಂದು ಜನ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇರ್ತಾ ಇರಲಿಲ್ಲ. ಕಷ್ಟದ ಕೋರ್ಸ್ ಅಂತ ಹೇಳಿದರೆ ಯಾರಿಂದ ಕೂಡ ಮಾಡಲಿಕ್ಕೆ ಆಗದಿರುವಂಥ ಕೋರ್ಸ್. ಬಟ್ ಸಿ ಎ ಆದವರು ತುಂಬ ಜನ ನಮ್ಮ ಸುತ್ತಮುತ್ತ ಇದ್ದಾರೆ. ಹಾಗಾಗಿ ಇದು ಕಷ್ಟದ ಕೋರ್ಸ್ ಅಲ್ಲ, ಡಿಫಿಕಲ್ಟ್ ಕೋರ್ಸ್ ಅಲ್ಲ, ಇದು ಲಿಟ್ಲ್ ಬಿಟ್ ಡಿಫ್ರೆಂಟ್ ಕೋರ್ಸ್. ಸೊ ಹಾಗಾದರೆ ಈ ಕೋರ್ಸಲ್ಲಿ ನಾವು ಹೇಗೆ ಮುಂದುವರಿಯುವಂಥದ್ದು, ಏನು ಕತೆ, ಹೇಗೆ, ಸೊ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ವೀಡಿಯೋಗಳನ್ನು ನಾನು ಮಾಡಲಿಕ್ಕಿದ್ದೇನೆ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಈ ಚಾರ್ಟೆಡ್ ಅಕೌಂಟೆನ್ಸಿ ಆದವನಿಗೆ ಏನು ಅವಕಾಶಗಳಿವೆ ಮತ್ತು ಈ ಕೋರ್ಸನ್ನು ಯಾವ ಥರ ಮಾಡ್ಬೋದಂತ ಹೇಳಿ ಒಂದು ಬ್ರೀಫ್ ಐಡಿಯಾವನ್ನು ನಿಮಗೆ ಕೊಡಲಿಕ್ಕೆ ಹೊರಟಿದ್ದೇನೆ. ಇವತ್ತು ಚಾರ್ಟೆಡ್ ಅಕೌಂಟೆಂಟ್ ಆದವನಿಗೆ ಏನು ಅವಕಾಶಗಳಿವೆ ಅಂತ. ಒಬ್ಬ ಸಿ ಎ ಆದವನಿಗೆ ಇರುವಂತಹ ಅವಕಾಶ, ಉದ್ಯೋಗ ಅವಕಾಶ, ಎಂಪ್ಲಾಯ್ಮೆಂಟ್. ಎರಡನೇದು ಓನ್ ಪ್ರಾಕ್ಟೀಸ್ ಮಾಡ್ಬೋದು. ಅವನದ್ದೇ ಆದ ಒಂದು ಆಫೀಸನ್ನು ಓಪನ್ ಮಾಡಿ ಪ್ರಾಕ್ಟೀಸ್ ಮಾಡಿ ಕ್ಲೈಂಟ್ಸ್ನವ್ರಿಗೆ ಅಡ್ವೈಸ್ ಕೊಡ್ಬೋದು. ಸಿ ಎ ಆದ ನಂತರ ನೀವು ಹೈಯರ್ ಸ್ಟಡೀಸ್ ಮಾಡ್ತೀರಿ ಅಂಥೇಳಿ ಆದರೆ ಅದಕ್ಕೂ ಕೂಡ ಅವಕಾಶ ಇದೆ. ಸೊ ಎಂಪ್ಲಾಯ್ಮೆಂಟಲ್ಲಿ ಏನು ಅವಕಾಶ ಇದೆ ಅಂತ, ಒಬ್ಬ ಸಿ ಎ ಆದವನಿಗೆ ಕಾರ್ಪೊರೇಟ್ ವರ್ಲ್ಡ್, ಈ ಕಾರ್ಪೊರೇಟ್ ವರ್ಲ್ಡ್ ಅಂಥೇಳಿ ನಾವು ಏನು ಕರಿತೇವೆ, ಕಂಪನಿಯಲ್ಲಿ ಅವನಿಗೆ ಹಲವಾರು ಬಗೆಯ ಉದ್ಯೋಗ ಅವಕಾಶಗಳಿವೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್, ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಇವತ್ತು ಸಿ ಎಗಳಿಗೆ ಒಳ್ಳೆ ರೀತಿಯ ಡಿಮಾಂಡ್ ಇದೆ, ಬೇಡಿಕೆ ಇದೆ. ಸೊ ಅವರು ಒಬ್ಬ ಫೈನಾನ್ಸ್ ಕಂಟ್ರೋಲರ್ ಆಗಿ, ಫೈನಾನ್ಸ್ ಮ್ಯಾನೇಜರ್ ಆಗಿ, ಅದೇ ಥರ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಬ್ಬ ಮರ್ಚೆಂಟ್ ಬ್ಯಾಂಕರ್ ಆಗಿ ಅಥವಾ ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ ಆಗಿ, ಸೊ ಈ ಥರದ ಕ್ಷೇತ್ರದಲ್ಲಿ ಅವನು ಉದ್ಯೋಗ ಪಡಲಿಕ್ಕೆ ಸಾಕಷ್ಟು ಅವಕಾಶ ಇವತ್ತು ಸಿ ಎ ಆದವರಿಗಿದೆ. ಮತ್ತು ಈ ಚಾರ್ಟೆಡ್ ಅಕೌಂಟೆಂಟ್ ಆದವರ ಬಗ್ಗೆ ಒಂದು ಮಾತಿದೆ, ಸಿ ಎ ಆದವ ಅನ್ಎಂಪ್ಲಾಯ್ಡ್ ಆಗಿರಲಿಕ್ಕೆ ಚಾನ್ಸೇ ಇಲ್ಲ ಅಂತ. ಅವನಿಗೆ ಏನಿಲ್ಲ ಅಂಥೇಳಿ ಆದರೂ ಒಂದಲ್ಲ ಒಂದು ಕಡೆ ಕೆಲಸ ಸಿಗ್ತದೆ. ಯಾಕಂತ ಹೇಳಿದರೆ ಇವತ್ತು ಸಿ ಎಯ ಅಗತ್ಯ ಎಲ್ಲಿ ಇದೆ ಅಂತ ಹೇಳಿದರೆ, ಎಲ್ಲಿ ನಮಗೆ ಈ ಹಣಕಾಸಿನ ಬಗ್ಗೆ ಏನು ಲೆಕ್ಕಾಚಾರ ಇಡುವಂಥ ಬಗ್ಗೆ ಒಂದು ಸಂಸ್ಥೆಯಲ್ಲಿ ಪರಿಸ್ಥಿತಿ ಬರ್ತದ, ಅಲ್ಲಿ ಸಿ ಎ ಬೇಕೇ ಬೇಕು. ಈಗ ಹಣಕಾಸು ಎಲ್ಲಿ ಬೇಡ, ನಿಮ್ಮ ಆರ್ಗನೈಸೇಷನ್ ಪ್ರಾಫಿಟ್ ಅರ್ನ್ ಮಾಡ್ತಾ ಇರಲಿ ಅಥವಾ ಚಾರಿಟೇಬಲ್ ಪರ್ಪಸ್ಸಿಗೆ ಸ್ಟಾರ್ಟ್ ಆಗಿರುವಂಥ ಒಂದು ಆರ್ಗನೈಸೇಷನ್ ಆಗಿರಲಿ, ಸೊ ಎಲ್ಲ ಕಡೆಯೂ ಹಣದ ಅವಶ್ಯಕತೆ ಇದ್ದೇ ಇದೆ. ಒಬ್ಬ ಸಣ್ಣ ಇಂಡಿವಿಜುವಲ್ ಪ್ರೊಪ್ರೈಟ್ರಿಂದ ಹಿಡಿದು ಒಂದು ದೊಡ್ಡ ಕಂಪನಿ, ಸೊ ಈ ಎಲ್ಲರಿಗೂ ಕೂಡ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ನ ಅಗತ್ಯ ಇದೆ. ಹಾಗಾಗಿ ಹಲವಾರು ಉದ್ಯೋಗಾವಕಾಶಗಳಿರುವಂಥ ಒಂದು ಕೋರ್ಸ್ ಚಾರ್ಟೆಡ್ ಅಕೌಂಟೆನ್ಸಿ. ಅದೇ ರೀತಿ ಎರಡನೇದು ಪ್ರಾಕ್ಟೀಸ್. ಒಬ್ಬ ಸಿ ಎ ಆದವ ಅವನದ್ದೇ ಆದ ಒಂದು ಓನ್ ಆಫೀಸನ್ನು ಓಪನ್ ಮಾಡಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದಿಂದ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸನ್ನು ಪಡೆದು ಅವನ ಓನ್ ಪ್ರಾಕ್ಟೀಸ್ ಮಾಡ್ಬೋದು. ಈಗ ಪ್ರಾಕ್ಟೀಸ್ ಮಾಡಿದರೆ ಅವನಿಗೇನು ಅವಕಾಶಗಳಿವೆ ಅಂತ. ಈಗ ಪ್ರಾಕ್ಟೀಸ್ ಮಾಡಿದರೆ ಈಗ ಇನ್ಕಮ್ ಟ್ಯಾಕ್ಸ್ ಕಾನೂನಲ್ಲಿ ಈ ಸಿ ಎ ಆದವ ಈ ಕ್ಲೈಂಟ್ಸ್ನವರಿಗೆ ಟ್ಯಾಕ್ಸೇಷನ್ನ ಬಗ್ಗೆ ಅಡ್ವೈಸ್ ಕೊಡ್ಬೋದು. ಜಿ ಎಸ್ ಟಿ ಕಾನೂನಲ್ಲೂ ಕೂಡ ಅವಕಾಶ ಇದೆ. ಕಂಪನಿ ಕಾನೂನಲ್ಲಿ ಒಬ್ಬ ಕಂಪನಿಯ ಆಡಿಟರ್ ಆಗಿ ಅಪಾಯಿಂಟ್ ಆಗುವಂಥ ಎಲ್ಲ ಅವಕಾಶಗಳು ಒಬ್ಬ ಚಾರ್ಟೆಡ್ ಅಕೌಂಟೆಂಟಿಗಿದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಕೋಪರೇಟಿವ್ ಸೊಸೈಟೀಸ್ ಏನಿದೆ, ಈ ಸಹಕಾರಿ ಸಂಘಗಳು ಅಂತೇಳಿ ನಾವು ಕರಿತೇವೆ, ಈ ಸಹಕಾರಿ ಸಂಘಗಳ ಆಡಿಟ್ ಮಾಡಬೇಕಾದ್ರೆ ಚಾರ್ಟೆಡ್ ಅಕೌಂಟೆಂಟ್ಸ್ ಬೇಕು. ಅದೇ ಥರ ಗೌರ್ಮೆಂಟಲ್ಲಿರುವಂಥ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್, ಈಗ
ಮುನ್ಸಿಪಾಲಿಟೀಸ್ ಇರ್ಬೋದು, ಪಂಚಾಯತ್ಸ್ ಇರ್ಬೋದು. ಸೊ ಇದರ ಆಡಿಟ್ ಮಾಡುವಂಥದ್ದು ಕೂಡ ಒಬ್ಬ ಚಾರ್ಟೆಡ್ ಅಕೌಂಟೆಂಟೇ. ಸೊ ಹಾಗಾಗಿ ಪ್ರಾಕ್ಟೀಸಲ್ಲೂ ಕೂಡ ಒಂದು ವಿಪುಲ ಅವಕಾಶ ಇರುವಂಥ ಒಂದು ಕ್ವಾಲಿಫಿಕೇಷನ್ ಚಾರ್ಟೆಡ್ ಅಕೌಂಟೆನ್ಸಿ. ಸರಿ, ಹೈಯರ್ ಸ್ಟಡೀಸ್ ಮಾಡೋದಾದರೆ ಏನು ಅಂತ. ಒಬ್ಬ CA ಆದವ ಹೈಯರ್ ಸ್ಟಡೀಸ್ ಮಾಡೋದಾದರೆ ಅವ ನಮ್ಮ ದೇಶದ ಯಾವುದೇ ಒಂದು ಯೂನಿವರ್ಸಿಟಿಯಲ್ಲಿ PhD ಮಾಡಲಿಕ್ಕೆ ಎಲಿಜಿಬಲ್. ಅಂತಹ ಒಂದು ಅವಕಾಶ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಆದವನಿಗಿದೆ. ಸೊ ಹಾಗಾಗಿ CA ಆದವ ಏನಿಲ್ಲ ಅಂತ ಹೇಳಿದ್ರೆ ಎಂಪ್ಲಾಯ್ಮೆಂಟ್ ಆದರೆ ಎಂಪ್ಲಾಯ್ಮೆಂಟ್, ಪ್ರಾಕ್ಟೀಸ್ ಆದರೆ ಪ್ರಾಕ್ಟೀಸ್, ಹೈಯರ್ ಸ್ಟಡೀಸ್ ಮಾಡ್ತಾನೆ ಅಂತ ಹೇಳಿದರೆ ಹೈಯರ್ ಸ್ಟಡೀಸ್. ಸೊ ಈ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವನು ಅಪಾರ್ಚುನಿಟೀಸನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಹಾಗಾದರೆ ಈ ಕೋರ್ಸನ್ನು ಮಾಡಬೇಕಾದ್ರೆ ಯಾವ ಥರ ಮಾಡ್ಬೋದು ಅಂತ. ಈ CA ಕೋರ್ಸಿಗೆ ಎನ್ರೋಲ್ ಆಗಬೇಕಾದ್ರೆ ಮಿನಿಮಮ್ ಕ್ವಾಲಿಫಿಕೇಷನ್ ಏನು ಅಂತ. ಈಗ ನೀವು CA ಕೋರ್ಸಿಗೆ ಅಡ್ಮಿಷನ್ ತಗೊಳ್ಬೇಕು ಅಂತ ಹೇಳಿದ್ದೀರಿ, ಅದಕ್ಕೆ ಮಿನಿಮಮ್ ಕ್ವಾಲಿಫಿಕೇಷನ್ ಏನು? ಸೊ CA ಕೋರ್ಸಿಗೆ ನೀವು ಅಡ್ಮಿಷನ್ ತಗೊಳ್ಬೇಕಾದ್ರೆ ಮಿನಿಮಮ್ ಕ್ವಾಲಿಫಿಕೇಷನ್ 10th ಪಾಸ್. ನೀವು SSLC ಪಾಸ್ ಆಗಿದ್ದರೆ ಯು ಕ್ಯಾನ್ ಎನ್ರೋಲ್ ಫಾರ್ ದಿ ಚಾರ್ಟೆಡ್ ಅಕೌಂಟೆನ್ಸಿ ಕೋರ್ಸ್. ಹಾಗಾದರೆ 10th ಆದ ನಂತರವೇ CA ಪರೀಕ್ಷೆಯನ್ನು ಬರಿಬಹುದಾ ಅಂತ. ನೀವು ಅಡ್ಮಿಷನ್ ಆಗ್ಬೋದು, ಆದರೆ ಎಕ್ಸಾಮ್ ಬರಿಬೇಕಾದ್ರೆ ನಿಮ್ಮ 2 ವರ್ಷದ PUC ಮುಗ್ದ ನಂತರ ನೀವು ಎಕ್ಸಾಮ್ ಬರಿಬೋದು. 10th ಪಾಸ್ ಆದ ನಂತರ ಯು ಕ್ಯಾನ್ ಎನ್ರೋಲ್ ಫಾರ್ ದಿ CA ಕೋರ್ಸ್, ಬಟ್ ಯು ಕ್ಯಾನ್ ರೈಟ್ ದ ಎಕ್ಸಾಮ್ ಓನ್ಲಿ ಆನ್ ಕಂಪ್ಲೀಷನ್ ಆಫ್ 2nd PUC. ಹಾಗಾದರೆ ಈ CA ಕೋರ್ಸ್ ಮಾಡಬೇಕಾದ್ರೆ ಏನೆಲ್ಲ ಸ್ಟೆಪ್ಸ್ ಇದೆ ಅಂತ. CA ಕೋರ್ಸ್ ಮಾಡಬೇಕಾದ್ರೆ ICAIನವರು ಕಂಡಕ್ಟ್ ಮಾಡುವಂತಹ 3 ಲೆವೆಲ್ ಆಫ್ ಎಕ್ಸಾಮ್ಸನ್ನು ನೀವು ಕಂಪ್ಲೀಟ್ ಮಾಡಬೇಕು. ಯಾವುದದು 3 ಲೆವೆಲ್ಸ್ ಆಫ್ ಎಕ್ಸಾಮ್ಸ್? ಸೊ ಇನಿಷಿಯಲಿ ಬರುವಂಥದ್ದು CA ಫೌಂಡೇಶನ್ನ ಬಗ್ಗೆ. ಸೊ ಈ CA ಫೌಂಡೇಶನ್ನ ಬಗ್ಗೆ ಈ ಎಕ್ಸಾಮ್ ಸ್ಟೇಜ್ ಏನಿದೆ, ಅದರಲ್ಲಿ ಏನು ಸಬ್ಜೆಕ್ಟ್ಸ್ ಬರ್ತದೆ, ಹೇಗೆ ಏನು ಕತೆ, ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ವಿವರಿಸಲಿಕ್ಕಿದ್ದೇನೆ. ಅದೇ ರೀತಿ 2ನೇ ಹಂತ CA ಇಂಟರ್, 3ನೇ ಹಂತ CA ಫೈನಲ್. ಸೊ ಈ 3 ಲೆವೆಲ್ ಆಫ್ ಎಕ್ಸಾಮ್ಸನ್ನು ಒಬ್ಬ ವಿದ್ಯಾರ್ಥಿ ಕಂಪ್ಲೀಟ್ ಮಾಡಬೇಕು. ಸೊ ಇದು ಎಕ್ಸಾಮ್ ಆಯಿತು. ಅದೇ ರೀತಿ ಈ ಎಕ್ಸಾಮ್ನ ಜೊತೆಗೆ 2 ವರ್ಷ ಆರ್ಟಿಕಲ್ಶಿಪ್ ಅಂತ ಹೇಳಿದರೆ ಒಂದು ಪ್ರಾಕ್ಟಿಕಲ್ ಟ್ರೈನಿಂಗ್ ಥರ. ಪ್ರಾಕ್ಟಿಕಲ್ ಟ್ರೈನಿಂಗ್ ಒಂದೇ ಒಬ್ಬ ಪ್ರಾಕ್ಟೀಸಿಂಗ್ ಚಾರ್ಟೆಡ್ ಅಕೌಂಟೆಂಟ್ ಅಂಡರಲ್ಲಿ ಅಥವಾ ಯಾವುದಾದ್ರೂ ಕಂಪನಿಯಲ್ಲಿ, ಸಂಸ್ಥೆಯಲ್ಲಿ 2 ವರ್ಷದ ಆರ್ಟಿಕಲ್ಶಿಪ್ಪನ್ನು ಮಾಡ್ಬೋದು. ಸೊ ಆ 2 ವರ್ಷದ ಆರ್ಟಿಕಲ್ಶಿಪ್ ಮತ್ತು ಈ 3 ಲೆವೆಲ್ಸ್ ಆಫ್ ಎಕ್ಸಾಮ್ಸನ್ನು ನೀವು ಕಂಪ್ಲೀಟ್ ಮಾಡಿದರೆ ಸೊ ಯು ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಚಾರ್ಟೆಡ್ ಅಕೌಂಟೆಂಟ್ ಆ್ಯಂಡ್ ಆಟೋಮೆಟಿಕಲಿ ದ ಅಪಾರ್ಚುನಿಟೀಸ್ ವಿಲ್ ಓಪನ್ ಅಪ್. ಸೊ ಹಾಗಾದರೆ ಈ ಪ್ರತಿ ಹಂತ ಏನಿದೆ ಅದರ ಡೀಟೇಲ್ಸ್ ಏನು ಅಂತ. ಸೊ ಈ ಪ್ರತಿ ಹಂತದ ಡೀಟೇಲ್ಸನ್ನು ನಾನು ಮುಂದಿನ ವೀಡಿಯೋದಲ್ಲಿ ಕೊಡ್ತೇನೆ. ಒಂದು ವೀಡಿಯೋದಲ್ಲಿ ಫೌಂಡೇಶನ್ನ ಬಗ್ಗೆ, ಒಂದು ವೀಡಿಯೋದಲ್ಲಿ ಇಂಟರ್ಮೀಡಿಯೇಟ್ನ ಬಗ್ಗೆ, ಒಂದು ವೀಡಿಯೋದಲ್ಲಿ ಫೈನಲ್ ಕೋರ್ಸ್ನ ಬಗ್ಗೆ, ಅದೇ ರೀತಿ ಒಂದು ವೀಡಿಯೋದಲ್ಲಿ ಆರ್ಟಿಕಲ್ಶಿಪ್ನ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡಲಿಕ್ಕಿದ್ದೇನೆ. ಸೊ ಇದು ಒಬ್ಬ ವಿದ್ಯಾರ್ಥಿ CA ಮಾಡಬೇಕಾದ್ರೆ ಫಾಲೋ ಮಾಡಬೇಕಾಗಿರುವಂಥ ದಾರಿ, ಕ್ರಮಿಸಬೇಕಾಗಿರುವಂಥ ಒಂದು ದಾರಿ. ಹಾಗಾದರೆ ಈ ಕೋರ್ಸ್ ಮಾಡಬೇಕಾದ್ರೆ ಎಷ್ಟು ವರ್ಷ ಆಗ್ಬೋದು, ಎಷ್ಟು ವರ್ಷ ಆಗ್ತದೆ ಅಂತ. ಸೊ ಎಲ್ಲವೂ ಎಣಿಸಿದಾಗೆ ಒಂದೇ ಅಟೆಂಪ್ಟಲ್ಲಿ ಮುಗಿಸಿದರೆ ಈ ಕೋರ್ಸನ್ನು ಸಾಧಾರಣ 3.5 to 4 ವರ್ಷದಲ್ಲಿ ಮುಗಿಸ್ಬೋದು. 3.5 years to 4 yearsಲ್ಲಿ ಎಲ್ಲವನ್ನು ಕೂಡ ಮುಗಿಸ್ಬೋದು. ಅಂದರೆ ನೀವು 12th ಸ್ಟಾರ್ಟ್ ಮಾಡಿದರೆ ನಿಮ್ಮ ಗ್ರ್ಯಾಜುಯೇಷನ್ ಮುಗಿದು ಅದರ 1 ವರ್ಷದ ನಂತರ ಅಥವಾ 2 ವರ್ಷದ ನಂತರ ನಿಮ್ಮ CA ಕಂಪ್ಲೀಟ್ ಆಗ್ತದೆ. ಸೊ ಈ ಕೋರ್ಸ್ ಮಾಡಬೇಕಾದ್ರೆ ಅದರ ಜೊತೆಗೆ ಗ್ರ್ಯಾಜುಯೇಷನ್ ಮಾಡ್ಬೋದಾ ಅಂತ. ನಮ್ಮ ICAI ಏನಿದೆ ಅದರ ಪ್ರಕಾರ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಸೊ ನೀವು BCom ಅಥವಾ BBA ಅಥವಾ ನಿಮಗೆ ಯಾವ ಗ್ರ್ಯಾಜುಯೇಷನ್ ಬೇಕು ಆ ಗ್ರ್ಯಾಜುಯೇಷನನ್ನು ಕೂಡ ಮಾಡ್ಬೋದು. ಆದರೆ ಈ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುವ ಟೈಮಲ್ಲಿ ನೀವು ಬೆಳಗಿಂದ ಸಾಯಂಕಾಲದವರೆಗೆ ಒಂದು CA ಆಫೀಸಲ್ಲಿ ಅಥವಾ ಕಂಪನಿಯಲ್ಲಿ ಇರಬೇಕಾಗಿರೋದ್ರಿಂದಾಗಿ ಆ ಟೈಮಲ್ಲಿ ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಸ್ ಇದೆ. ನಿಮಗೆ ಫುಲ್ ಟೈಮ್ ಕಾಲೇಜ್ ಅಟೆಂಡ್ ಆಗಲಿಕ್ಕೆ ಆಗೋದಿಲ್ಲ. ಸೊ ಅದೆಲ್ಲ ಮುಂದಿನ ವೀಡಿಯೋದಲ್ಲಿ ನಾನು ವಿವರಿಸಲಿಕ್ಕಿದ್ದೇನೆ. ಸೊ ಇದು ಇನ್ನು ಬ್ರೀಫಾಗಿ ನಾನು CA ಕೋರ್ಸಿಗೆ ಕೊಟ್ಟಿರುವಂತಹ ಮಾಹಿತಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂಥೇಳಿ ಅಂದ್ಕೊಳ್ತೇನೆ.
ಸೊ ಇಷ್ಟಾದರೆ ಡೆಫಿನೆಟ್ಲಿ ನಮ್ಮ ಈ ವಿ ರೀಚ್ ಯೂಟ್ಯೂಬ್ ಚಾನೆಲ್ ಏನಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ. ಮತ್ತು ಈ ಅಕಾಡೆಮಿಯಲ್ಲಿ ವಿ ರೀಚ್ ಅಕಾಡೆಮಿಯಲ್ಲಿ ಈ CA ಕೋರ್ಸು, CS ಕೋರ್ಸ್, CMA ಕೋರ್ಸ್, ಈ 3 ಕೋರ್ಸ್ಗಳ ಬಗ್ಗೆ ಆಫ್ಲೈನ್ ಕ್ಲಾಸಸ್ಸನ್ನು ನಾವು ನಡೆಸ್ತಾ ಇದ್ದೇವೆ ಉಡುಪಿಯಲ್ಲಿ. ಸೊ ಈ ಕ್ಲಾಸಸ್ನ ಬಗ್ಗೆ ಏನಾದರೂ ಜಾಸ್ತಿ ಮಾಹಿತಿ ಬೇಕಿದ್ದರೆ, ನಮ್ಮ ಅಕಾಡೆಮಿಯ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಿದ್ದರೆ, ಈ ವಿಡಿಯೋದಲ್ಲಿ ಸ್ಕ್ರೋಲ್ ಆಗ್ತಿರುವಂತಹ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ, ಕಾಂಟ್ಯಾಕ್ಟ್ ನಂಬರ್ ಇದೆ, ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ. ಅದೇ ರೀತಿ ಇಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಕೂಡ ನೀವು ಜಾಯಿನ್ ಆಗಿ ಮುಂದಿನ ಅಪ್ಡೇಟ್ಸ್ಗಳನ್ನು ಕೂಡ ಪಡಿಬಹುದು. ಸೊ ಎಲ್ರಿಗೂ ನಮಸ್ಕರಿಸುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.